ಸೊ ಇದು ಸ್ಯಾಟರ್ಡೇ ವಿಡಿಯೋ ಆಗಿರುತ್ತೆ. ಸೊ ಇವತ್ತು ನನ್ನ ಮಗಳು ಬರ್ಡೇನ ನಾವು ಸಿಂಪಲ್ಲಾಗಿ ಮಾಡ್ತಿದ್ದೀವಿ, ಆದಷ್ಟು ಗ್ರ್ಯಾಂಡ್ ಏನು ಮಾಡ್ತಿಲ್ಲ. ಸಿಂಪಲ್ ಅಂದರೆ ತುಂಬಾ ಸಿಂಪಲ್ಲಾಗಿ ಮಾಡ್ತಿದ್ದೀವಿ. ಇವತ್ತು ನನ್ನ ಮಗಳು ಬರ್ಡೇಗೆ ನನ್ನ ಮಗಳು ಅಮ್ಮ ನನಗೆ ಇವತ್ತು ಪೂರಿನೂ ಗ್ರೇವಿ ಮಾಡಿಕೊಡಮ್ಮ, ವೆಜಿಟೇಬಲ್ ಗ್ರೇವಿ ಅಂತ ಕೇಳಿದ್ಲು. ಸೊ ಹಾಗಾಗಿ ಪೂರಿ ಮತ್ತು ಗ್ರೇವಿನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಪುದೀನ, ಸ್ವಲ್ಪ ಗೋಡಂಬಿ, ಹಾಗೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ, ಒಂದು 2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಇದನ್ನೆಲ್ಲ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಒಂದು ಕುಕ್ಕರ್ ಜಾರಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಕಟ್ ಮಾಡಿರೋ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಾನು ವೆಜಿಟೇಬಲ್ಸ್ ಕ್ಯಾರೆಟ್, ಬೀನ್ಸ್, ಬಟಾಣಿ ಹಾಗೆ ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಫ್ರೈ ಅಂದರೆ ಫುಲ್ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಶಿನ, ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ಹಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಫ್ರೆಂಡ್ಸ್, ನಾನೇನಾದರೂ ಬೇಗ ಎದ್ದು ಬೇಗ ತಿಂಡಿ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ನೈಟೇ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿರ್ತೀನಿ. ಹಾಗೆ ಮಾಡ್ಕೊಳ್ಳೋದ್ರಿಂದ ನಮಗೂ ಈಸಿ ಅನಿಸುತ್ತೆ. ಸೊ ಹಾಗೆ ಇವಾಗ ಲಿಡ್ನ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ನೋಡೋಣ. ನೋಡಿ, ಆಯಿಲೆಲ್ಲ ಚೆನ್ನಾಗಿ ಬಿಟ್ಟಿದೆ. ಸೊ ಇವಾಗ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿರೋವಂಥ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು 2-3 ಕುದಿ ಬರೆಸ್ಕೊಂಡು ಹಾಗೆ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿರುವಂಥ ಮಸಾಲೆ ಕೂಡ ಆ್ಯಡ್ ಮಾಡಿಕೊಂಡು ಒಂದು 2-3 ಕುದಿ ಬರೋವರೆಗೂ ಚೆನ್ನಾಗಿ ಬರೆಸ್ಕೊಂಡೆ. ತುಂಬಾ ಚೆನ್ನಾಗಿರುವಂತಹ ಗ್ರೇವಿ ರೆಡಿನೇ ಆಗೋಗ್ಬಿಡುತ್ತೆ. ನನ್ನ ಹಸ್ಬೆಂಡಿಗೆ, ನನ್ನ ಮಗಳಿಗಂತೂ ಈ ಗ್ರೇವಿ ಅಂದರೆ ತುಂಬಾ ಇಷ್ಟ. ಈ ಹೋಟೆಲ್ ಸ್ಟೈಲ್ಗಳೆಲ್ಲ ಮಾಡ್ತಾರಲ್ಲ ಹಾಗೇ ಇರುತ್ತೆ, ತುಂಬಾ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ನೀವು ಮನೇಲಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಕುದಿ ಬರೆಸ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡು ನನ್ನ ಮಗಳಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹಾಗೆ ಹೊರಟೆ. ಫ್ರೆಂಡ್ಸ್, ನಾನು ನಾರ್ಮಲ್ ಆಗಿರುವಂಥ ಗೋಧಿ ಹಿಟ್ಟನ್ನೇ ಬಳಸ್ಕೊಂಡು ನಾನು ಪೂರಿ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಸ್ವಲ್ಪ ದಟ್ಟಿಗೆ ಲಟ್ಸ್ಕೊಂಡ್ರೆ ಸಾಕು, ಹೆವಿ ತೆಳ್ಳಗೇನು ಲಟ್ಸೋದೇನು ಬೇಡ, ಸ್ವಲ್ಪ ದಟ್ಟಿಗೆ ಲಟ್ಸ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಯಾವುದು ಮೈದಾ ಆಗಲಿ ಚಿರೋಟಿ ರವೆ ಆಗಲಿ ಮಿಕ್ಸ್ ಮಾಡ್ಕೊಂಡಿಲ್ಲ. ನಾನು ನಿಮಗೆ ಸಜೆಷನ್ ಮಾಡೋದಾಗಿದ್ದರೆ ಗೋಧಿ ಹಿಟ್ಟನ್ನ ಮಲ್ಟಿಗ್ರೇನ್ ತೊಗೊಬನ್ನಿ, ನಿಮಗೆಲ್ಲ ವೇಟ್ ಲಾಸ್. ಮಗಳಂತೂ ಏನೂ ರೆಡಿ ಆಗಲ್ಲ, ಅಮ್ಮ ನನಗೇನು ರೆಡಿ ಮಾಡಬೇಡ, ಅದು ಹಾಕಬೇಡ ಇದು ಹಾಕಬೇಡ, ಬೇಡ ನನಗೆ ಸಿಂಪಲ್ಲಾಗಿ ರೆಡಿ ಮಾಡಿ, ಏನೂ ರೆಡಿ ಮಾಡಬೇಡ ಅಂತ ತುಂಬಾ ಫೋರ್ಸ್ ಮಾಡ್ತಾಳೆ. ಸೊ ನಾನು ಆದರೂ ಬಿಟ್ಟಿಲ್ಲ, ಬರ್ಡೇ ಗರ್ಲ್ ಬಟ್ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಸ್ವಲ್ಪ ಮೇಕಪ್ ಮಾಡಿದ್ದೆ ಅಷ್ಟೇ. ಹಾಗೆ ಅದ್ರ ಜೊತೆಗೆ ಸಾಗು ಕೂಡ ಬೆಂದಿತ್ತು, ಅದ್ರ ಜೊತೆಗೆ ಪೂರಿ ಕೂಡ ಮಾಡ್ಕೊಂಡ್ಬಿಟ್ಟೆ ನನ್ನ ಮಗಳಿಗೂ ಹಾಗೆ ತಿನ್ನಿಸ್ದೆ. ನನ್ನ ಮಗಳು ಅಂತ ಮತ್ತು ತುಂಬಾ ಚೆನ್ನಾಗಿದೆ ಪೂರಿ ಸಾಗು ಅಂತ ಹೇಳಿದ್ಲು. ಸೊ ಫ್ರೆಂಡ್ಸ್, ನಮ್ಮ ಮಗಳ ಸ್ಕೂಲಲ್ಲಿ ಯಾವುದಾದ್ರೂ ಬರ್ಡೇ ಇದೆ ಅಂದರೆ ಸ್ಕೂಲ್ ಹಾಲ್ ಫಂಕ್ಷನಲ್ಲಿ ಗ್ರ್ಯಾಂಡಾಗಿ ವಿಶಸ್ ಎಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನೋಡೋದಕ್ಕೆ ಸಂದರ್ಭ ಹೋಗಿದ್ದೆ. ಏಕಂಗ ನನ್ನ ಮಗಳ ಬರ್ಡೇ ಕೂಡ ಸಿಂಪಲ್ಲಾಗಿ ಮುಗಿಸ್ಕೊಂಡು ಬಿಟ್ವಿ. ಸೊ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿಲ್ಲ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.